ಬೆಂಗಳೂರು ನಗರದ ವಿಜಯನಗರದಲ್ಲಿ ಜನಪ್ರಿಯವಾಗಿದ್ದ ಫುಡ್ ಸ್ಟ್ರೀಟ್ ಇದೀಗ ಗಂಭೀರ ಆರೋಪಗಳ ಸುತ್ತ ಸಿಲುಕಿದೆ. ಒಂದೆಡೆ ನಿಯಮ ಬಾಹಿರವಾಗಿ ನಡೆಯುತ್ತಿರುವ ಫುಡ್ ಸ್ಟ್ರೀಟ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಲಾಗಿದೆ. ಮತ್ತೊಂದೆಡೆ ಅದೇ ಪ್ರದೇಶದಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಮಾಂಸ ಪದಾರ್ಥಗಳ ಮಾರಾಟ ನಡೀತಿರೋದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ನೋಡಿ. ವಿಜಯನಗರದ ಫುಡ್ ಸ್ಟ್ರೀಟ್ ಮೇಲೆ ಲೋಕಾಯುಕ್ತಕ್ಕೆ ದೂರು. 17 ವ್ಯಾಪಾರಿಗಳಿಗೆ ಲೈಸೆನ್ಸ್, ಆದರೆ 50ಕ್ಕೂ ಹೆಚ್ಚು ಜನರಿಂದ ವ್ಯಾಪಾರ. ವಿಜಯನಗರದ 17 ಮತ್ತು 18ನೇ ಕ್ರಾಸ್ ನಡುವೆ ಇರೋ ಈ ಫುಡ್ ಸ್ಟ್ರೀಟ್ ಕುಟುಂಬ ಸಮೇತ ಆಹಾರ ಸವಿಯಲು ಹೇಳಿ ಮಾಡಿಸಿದ ಜಾಗ. ಆದ್ರೆ ಈ ಫುಡ್ ಸ್ಟ್ರೀಟ್ ಈಗ ವಿವಾದದ ಸುಳಿಗೆ ಸಿಲುಕಿದೆ. ಕುಟುಂಬ ಸಮೇತ ಆಹಾರ ಸವಿಯಲು ಬರುವ ಈ ಜಾಗದಲ್ಲಿ ಆರೋಗ್ಯ ಇಲಾಖೆಯ ನಿಯಮಗಳನ್ನ ಗಾಳಿಗೆ ತೂರಲಾಗ್ತಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ಸಾಮಾಜಿಕ ಕಾರ್ಯಕರ್ತ ವೀರೇಶ್ ಅವರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಕೇವಲ 17 ಅಂಗಡಿಗಳಿಗೆ ಅನುಮತಿ ಇದ್ರೂ ಇಲ್ಲಿ 50ಕ್ಕೂ ಹೆಚ್ಚು ವ್ಯಾಪಾರಿಗಳು ಅಕ್ರಮವಾಗಿ ಬೀಡು ಬಿಟ್ಟಿದ್ದಾರೆ. ಪರವಾನಗಿ ಅವಧಿ ಮುಗ್ದಿದ್ರೂ ಯಾರೂ ನವೀಕರಣ ಮಾಡಿಕೊಂಡಿಲ್ಲ. ಪಾದಚಾರಿ ಮಾರ್ಗದಲ್ಲೇ ಅಡುಗೆ ಮಾಡೋದು ಮತ್ತು ಸಾರ್ವಜನಿಕ ಸ್ಥಳದಲ್ಲಿ LPG ಸಿಲಿಂಡರ್ ಬಳಸುವುದು ಜನರ ಸುರಕ್ಷತೆಗೆ ಆತಂಕ ತಂದಿದೆ. ಯಾವುದೇ ರೀತಿಯ ಈ ರೀತಿಯ ಯಾವುದು ವ್ಯಾಪಾರ ಮಾಡ್ತಕ್ಕಂಥದ್ದು, ಫುಡ್ ಕೋರ್ಟ್ಗಳು ಮಾಡ್ತಕ್ಕಂಥದ್ದು ಅದು ಕಂಪ್ಲೀಟ್ ಸುಪ್ರೀಂ ಕೋರ್ಟ್ ನಿಷೇಧಿಸಿರ್ತಕ್ಕಂಥದ್ದು. ಮತ್ತೊಂದೆಡೆ 18ನೇ ಕ್ರಾಸ್ನ ದೇವಸ್ಥಾನದ ಪಕ್ಕದಲ್ಲೇ ಮಾಂಸದ ಪದಾರ್ಥಗಳ ಮಾರಾಟ ನಡೀತಿದೆ. ಸುಪ್ರೀಂ ಕೋರ್ಟ್ ನಿಯಮದಂತೆ ದೇವಸ್ಥಾನದ 100 ಮೀಟರ್ ವ್ಯಾಪ್ತಿಯಲ್ಲಿ ಮಾಂಸ ಮಾರಾಟ ನಿಷೇಧವಿದ್ದರೂ ಇಲ್ಲಿ ಚಿಕನ್, ಮಟನ್ ಅಡುಗೆ ಮಾಡಿ ಭಕ್ತರ ಭಾವನೆಗಳಿಗೆ ಧಕ್ಕೆ ತರಲಾಗ್ತಿದೆ ಎಂದು ಭಕ್ತಾದಿಗಳು ಮತ್ತು ಪುರೋಹಿತರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ನಾನು ಸುಮಾರು ಒಂದು 20 ವರ್ಷದಿಂದ ನೋಡ್ತಾ ಇದ್ದೀನಿ ದೇವಸ್ಥಾನದಲ್ಲಿ. ಅಂದರೆ ಈಚೀಚೆಗೆ ನನಗೆ ತುಂಬ ಅಸಹ್ಯವಾಗ್ಬಿಟ್ಟಿದೆ. MLAಗಳಿಗೆ ಕಂಪ್ಲೇಂಟ್ ಮಾಡಿದ್ದೀನಿ, ಪೊಲೀಸರು ಕಂಪ್ಲೇಂಟ್ ಮಾಡಿದ್ದೀನಿ, ಶಾಸಕರಿಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಯಾವುದು ಸರಿಯಾದ ಆಕ್ಷನ್ ತಗೊಳ್ತಾ ಇಲ್ಲ. ಒಟ್ಟಾರೆ ವಿಜಯನಗರದ ಒಂದೇ ಪ್ರದೇಶದಲ್ಲಿ 2 ಗಂಭೀರ ಸಮಸ್ಯೆಗಳು ಇದೀಗ ಹೊರಬಂದಿವೆ. ಒಂದೆಡೆ ನಿಯಮ ಬಾಹಿರ ಫುಡ್ ಸ್ಟ್ರೀಟ್, ಮತ್ತೊಂದೆಡೆ ದೇವಸ್ಥಾನದ ಪಕ್ಕದಲ್ಲೇ ಮಾಂಸ ಪದಾರ್ಥಗಳು ಮಾರಾಟ. ಇದು ಕೇವಲ ನಿಯಮ ಉಲ್ಲಂಘನೆ ಮಾತ್ರವಲ್ಲ, ಸಾರ್ವಜನಿಕ ಆರೋಗ್ಯ, ಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿದೆ. ಫುಡ್ ಸ್ಟ್ರೀಟ್ ವಿರುದ್ಧ ಅಧಿಕಾರಿಗಳು ಯಾವ ಕ್ರಮ ತೆಗೆದುಕೊಳ್ತಾರೆ ಎಂಬುದನ್ನ ಕಾದು ನೋಡಬೇಕು. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.